ಆಲ್ರೆಡಿ ತಮ್ಲೈನ್ ನೋಡಿರೋದ್ರಿಂದ ಮ್ಯಾಚ್ ಏನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿರುತ್ತೆ. ಸೊ ಈ ವಿಡಿಯೋ ಅಪ್ಲೋಡ್ ಆಗ್ತಿರೋದು ಅಷ್ಟೇ ಮ್ಯಾಚ್ ಆದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು. ಈಗ ಜಸ್ಟ್ ಜಿಮ್ ಮುಗಿಸ್ಕೊಂಡು ಬಂದೆ. ಇವತ್ತು ಸಂಜೆ ಮ್ಯಾಚ್ ಇದೆ, RCB ವರ್ಸಸ್ ಪಂಜಾಬ್ ಫೈನಲ್ಸು. ನೋಡೋಣ, 18 ವರ್ಷದ ಕನಸು ನನಸಾಗುತ್ತಾ ಏನು ಅಂತ ನೋಡೋಣ. ವಾಕಿಂಗಿಗೆ ನನ್ನ ಬೇಬಿನ ಕರ್ಕೊಂಡು ಬಂದೆ ನಾನು. ಸೊ ಇವತ್ತು ಬೇಬಿ ಕಟ್ ಅದು ಸರಿ. ತುಂಬ ಜನ ಕಮೆಂಟ್ಸು ಮೆಸೇಜಲ್ಲಿ ಆಗ್ತಾಯಿದ್ರು ಏನಂತ, ಎಷ್ಟು ತಿಂಗಳಾಗಿದೆ ಅಂತ. ಈಗ ಎಷ್ಟು ತಿಂಗಳು? ಇವಾಗ 7 months. ಓಕೆ, 7 ತಿಂಗಳಾಗಿದೆ. ಇವತ್ತು ಏನು ಸ್ಪೆಷಲ್ ಹೇಳು? ಇವತ್ತು ಏನು ಸ್ಪೆಷಲ್ ಅಂತ ಯಾರನ್ನು ಕೇಳಿದ್ರು ಹೇಳ್ತಾರೆ ಒಂದೇ ಒಂದು ಸ್ಪೆಷಲು, RCB. ಬಾಯಿಲ್ ಕೂತ್ಕೊಳ್ಳೋಣ ನಿಧಾನ. ಏನು ಅಂತಂದರೆ ನನ್ನ ಬೇಬಿ ಕೇಳೋಣ. ಬೇಬಿ ಇವತ್ತು ಯಾರು ವಿನ್ ಆಗ್ತಾರೆ? ಯಾರು ವಿನ್ ಆಗ್ತಾರೆ ಅಂತ ಕೇಳೋ ಮಾತೇ ಇಲ್ಲ. ಒಂದೇ ವಿನ್ ಆಗೋದು RCB. ಎಷ್ಟೋ ವರ್ಷದ ಕನಸು ಆ್ಯಕ್ಚುಲಿ. 18 ವರ್ಷದ ಕನಸು ಆಗಾದ್ರೆ ಇವತ್ತು ನನಸಾಗತ್ತಾ? ಆಗಲೇಬೇಕು, ಎಲ್ರಿಗೂ ಆಗಲೇಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು RCB ಫ್ಯಾನ್ ಅಲ್ಲ. ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು KKR ಫ್ಯಾನು. ಫಸ್ಟು ಸುಮಾರು ವರ್ಷದಿಂದ ಆ್ಯಕ್ಚುಲಿ, ಇವಾಗಲ್ಲ. KKR ಫ್ಯಾನು. ಏನಕ್ಕೆ ಅಂತಂದರೆ ನನಗೆ ಶಾರುಖ್ ಖಾನ್ ಅಂದರೆ ಸಖತ್ ಇಷ್ಟ. ಹಾಗಾಗಿ ಆ ಟೀಮ್ ಅವ್ರದ್ದು ಅಂತ ಹೇಳ್ಬಿಟ್ಟು ನಾನು ಸಖತ್ ಇಷ್ಟಪಡ್ತಿದ್ದೆ. ನಾನು RCBಗೆ ಯಾವಾಗ ಚೇಂಜ್ ಆಗಿದ್ದು ಅಂತಂದರೆ ಬೇಬಿನ ಮದುವೆ ಆದಾಗ RCBಗೆ ಚೇಂಜ್ ಆಗಿದ್ದು. ಏನಕ್ಕಂದರೆ ಇವನು ಅದೇ ಹೇಳ್ತಾರಲ್ಲ, ಇವಾಗ RCB ಫ್ಯಾನ್ಸ್ ಅಂದ್ರೇ ಒಂದು ಗೊತ್ತು, ಅವ್ರು ಇಷ್ಟಪಡೋದು ಲಾಯಲ್ಟಿ ನಿಯತ್ತು ಅಂದ್ರೇನೆ RCB. ಸೊ ಇವ್ರು ಆಡೋ ರೀತಿನೇ ಸ್ವಲ್ಪ ಬೇರೆ ತರ ಇತ್ತು. ಸೊ ಇವನು ನೋಡಿದಾಗ ಇವ್ನು ಮ್ಯಾಚ್ ಆಡ್ಬೇಕಾದ್ರೆಲ್ಲ ಇವ್ನು ನೋಡ್ಬೇಕಾದ್ರೆ ಮತ್ತೆ ಅವಾಗ ನಾನು RCB ಟೀಮ್ನ ಆಕ್ಚುಲಿ ಕ್ರಿಕೆಟ್ ಆಡ್ಬೇಕಾದ್ರೆ ನೋಡಕ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನೋಡ್ತಿರ್ಲಿಲ್ಲ. ಸೊ ಅವಾಗ RCB ಟೀಮ್ನ ನೋಡಿ ಇವಾಗ ನಂಗೆ RCB ನನಗೆ ಈಗ್ಲೂ ನೆನಪಿದೆ. ಏನು ಅಂತಂದ್ರೆ ಇವಳು ಒಂದ್ಸಲ ಹೇಳಿದ್ದು, ಒಂದ್ಸಲನೂ ಕಪ್ ಗೆದ್ದಿಲ್ಲ, ಅದೇನು RCB ಸಪೋರ್ಟ್ ಮಾಡ್ತೀಯಾ ಅಂತೇಳಿ. ನಮ್ಮ ಕರ್ನಾಟಕ ಕಣೆ, ನಮ್ಮ ಬೆಂಗಳೂರು ಕಣೆ, RCB ಅಂದ್ರೆ ನಮ್ದು ಅಂತ ಅದೇನೋ ಒಂಥರ ನಮ್ಮೂರು ಅನ್ನೋ ಒಂದು ಫೀಲು. ಸೊ ಅಂದಾಗ ಇವಳು ಹೇಳೋಳು ಏನಂತ, ಒಂದ್ಸಲನ ಗೆದ್ದಿಲ್ಲ, ಅದ್ರಲ್ಲೇನು ನಮ್ಮ ಕನ್ನಡದವ್ರು ಇದಾರ ಅಂತ ಹೇಳೋಳು. ಆಗ ನಾನು ಹೇಳುವೆ KKR ಯಾರು ನಿಮ್ಮ ತಾತ ನಿಮ್ಮ ಅಪ್ಪ ಅವರ ಅಂತ ಹೇಳುವೆ ನಾನು. ಆ ಥರ ಎಲ್ಲ ತುಂಬ ಸಿಕ್ಕಾಪಟ್ಟೆ ಒಂದೊಂದ್ಸಲ ಜಗಳ ಆಡಿದೀವಿ ನಾವು. ಇವಳು KKR, ನಾನು RCB ಅಂತ ಹೇಳುವೆ. ಒಂದೇ ಟೀಮ್. ನಾನು ಅದೇ ಟೀಮಲ್ಲೇ ಇರೋದು. ನಾನು 18 ವರ್ಷದಿಂದನೂ RCB. ಇನ್ನ 1000 ವರ್ಷ ಆಗಲಿ ನಾನು RCB ಏನೇ ಅಂದರು. ಯಾಕೆ ಅಂದರೆ ಆ ಟೀಮಲ್ಲಿ ಕರ್ನಾಟಕದವ್ರು ಇದ್ದಾರೋ ಬಿಡ್ತಾರೋ ಸೆಕೆಂಡ್ರಿ. RCB ನಮ್ಮ ಏನೋ ಒಂಥರ ನಮ್ಮ ತಾಯಿನಾಡು. ಸೊ ನಮ್ಮ ಊರು ಅನ್ನೋ ಒಂದು ಫೀಲ್ ಅಷ್ಟೇ. ನಾನು ಅಷ್ಟೇ, ಇನ್ನೇನು ಚೇಂಜ್ ಆಗಿಲ್ಲ. ನಮ್ದು RCB. ನಿನ್ನ ಫೇವ್ರೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ಅಕಸ್ಮಾತಾಗಿ ವಿರಾಟ್ ಕೊಹ್ಲಿ ನಿನ್ನ ಫೇವ್ರೆಟ್ ಪ್ಲೇಯರ್. ಓಕೆ, ಈಗ ವಿರಾಟ್ ಕೊಹ್ಲಿ ಬೇರೆ ಟೀಮಲ್ಲಿ ಇದ್ರೆ RCB ಅವ್ರು ಎಲ್ಲ ನಮ್ಮ ಫೇವ್ರೇಟೇ. ನಮ್ಮ RCB ಟೀಮಲ್ಲಿ ಯಾರು ಇರ್ತಾರೆ? ನಾನು ಅದೇ ಹೇಳೋದು. ಎಷ್ಟೋ ಜನ ಕಮೆಂಟಲ್ಲೂ ಹಾಕಿದ್ರು ವಿರಾಟ್ ಕೊಹ್ಲಿ. ಇವಾಗ ನನಗೆ MSD ಅಂದ್ರೆ ನನ್ನ ಫೇವ್ರೇಟ್. ನನಗೆ ಫಸ್ಟು ತುಂಬ ಇಷ್ಟ ಆಗಿದೆ ವೀರೇಂದ್ರ ಸೆಹ್ವಾಗ್ ಅವರು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಕ್ರಿಕೆಟಲ್ಲಿ. ಅದಾದಮೇಲೆ ನನಗೆ ಮಹೇಂದ್ರ ಸಿಂಗ್ ಧೋನಿ ಅವರೇ ನನಗೆ ತುಂಬ ಇನ್ಸ್ಪಿರೇಷನ್ ಆಗಿದ್ದು. ಈಗ ವಿರಾಟ್ ಕೊಹ್ಲಿನೇ ಇಷ್ಟ. ಹಂಗಂತ ವಿರಾಟ್ ಕೊಹ್ಲಿ ಬೇರೆ ಟೀಮ್ಗೆ ಹೋದ ತಕ್ಷಣ ನಾನು ಆ ಟೀಮಿಗೆ ಸಪೋರ್ಟ್ ಮಾಡಲ್ಲ, RCBಗೇನೆ ನಾನು ಸಪೋರ್ಟ್ ಮಾಡೋದು. RCBಲಿ ಯಾರೇ ಇದ್ರು ನಮ್ಮ ಸಪೋರ್ಟ್ ಅವ್ರಿಗೆ ಇರುತ್ತೆ. ಅವ್ರು ನಮ್ಮೋರಾಗಿರ್ತಾರೆ. RCB ಟೀಮಲ್ಲಿ ಯಾರೇ ಬಂದ್ರು ಅವ್ರು ನಮ್ಮೋರೇ. ಓಕೆ, ವಾಕಿಂಗ್ ಕಂಟಿನ್ಯೂ ಇದಾನ. ಸೊ ನೋಡೋಣ, ಏನೋ ಒಂಥರ ಪುಕ್ಕ ಅಂತ ಇದೆ. ಏನಾಗತ್ತೋ ವೇಟಿಂಗ್. ಈಗ ಮನೆಗೆ ಹೋಗಿ ಮನೆಯವ್ರ ಹತ್ರ ಕೇಳೋಣ, ನಮ್ಮ ಅಮ್ಮ ಅಪ್ಪ ನನ್ನ ತಂಗಿ ಅಣ್ಣ ಅತ್ತಿಗೆ ಹತ್ರ ಕೇಳೋಣ ಹೇಗೆ ಏನು ಹೆಂಗೆ ಅಂತ ಕೇಳೋಣ, ಏನು ಅನ್ನಿಸ್ತಾ ಇದೆ ಅಂತ ನೋಡೋಣ. ಬಟ್ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನೆನ್ನೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾಳೆ ಎಲ್ಲರೂ ಕರೆಕ್ಟಾಗಿ ಸಂಜೆ ಮ್ಯಾಚ್ ಶುರು ಆಗೋದಷ್ಟಲ್ಲಿ ಎಲ್ಲ ಕೂತಿರ್ಬೇಕು ಅಂತ ಎಲ್ಲ ಅನ್ಕೊಂಡಿದೀವಿ. ನೋಡುವ ಏನಾಗತ್ತೆ ಅಂತ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಮ್ಮ ಇಲ್ಲೇ ಇದ್ದಾರೆ, ಅಮ್ಮನ ಹತ್ರ ಒಂದು ಕೇಳೋಣ. ಅಮ್ಮ ಹೇಳು, ಏನು ಹೇಳಿ? ಇವತ್ತು ಮ್ಯಾಚ್ ಬಗ್ಗೆ ಹೇಳು. ಕಾಯ್ತಾ ಇದೀವಲ್ಲ, 18 ವರ್ಷದಿಂದ ಕಾಯ್ತಾ ಇದೀವಿ ನಾವು. ಹೇಳು. 18 ವರ್ಷದಿಂದ ಕಾಯ್ತಿದ್ದೇವೆ. ಇಡೀ ಇಂಡಿಯಾದಿಂದ ಸಪೋರ್ಟ್ ಇದೆ RCB ಟೀಮಿಗೆ. ಗೆಲ್ಲೇಬೇಕಪ್ಪ ಈ ಸಲ. ಏನೇ ಆಗಲಿ ನಮ್ಮ RCB ಟೀಮ್ ಕಪ್ ತಗೊಂಡು ಬರಲೇಬೇಕು. ಇಲ್ಲಿ ನನ್ನ ತಂಗಿ ಬಂದು ಅಲ್ಲಿ ನೋಡಿ ಹೊಡೆದೆ. ಹೇಳು ಇವತ್ತು ಹೇಳು ಹೇಳಲ್ಲಿ. ಇವತ್ತು IPL RCB ಫೈನಲ್ಸಿಗೆ ಬಂದಿದ್ದಲ್ಲ, ಹೇಳು. ತುಂಬ
ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನು ನೋಡಕ್ಕೆ. ಕಾಣ್ತಿದೆ ಎಲ್ಲೋ ಕಾಣ್ತಿದೆ, ತುಂಬಾ ಎಕ್ಸೈಟ್ ಆಗೋಳಂತೆ ನನ್ನ ತಂಗಿ. ಓಕೆ, ನೋಡಿದ್ರಲ್ವ ನಮ್ಮ ಅಪ್ಪ ಬೇರೆ ಬಂದ್ರು ವಾಕಿಂಗ್ ಮುಗಿಸ್ಕೊಂಡು. ಬೆಳಿಗ್ಗೆ ವಿಡಿಯೋ ಶುರು ಹಾಕೊಂಡಿದ್ಯಾ? ಸರಿ ಬಿಡಿ, ಹೋಗ್ತೀನಿ ನಾನು ಹಾಗಾದ್ರೆ. ಅಲ್ಲ, ನಾನು ಹೋಗ್ತೀನಿ ಅಂದಾಗ ಆಯ್ತು ಸರಿ ಬಾ ಅಂತ ಕರೀತಾರೆ ಅನ್ಕೊಂಡ್ರಿ. ಈ ರೇಂಜಿಗೆ ಅಜೀಬ್ ಮಾಡ್ಬಿಟ್ರು. ಅದೇ IPL ಫೈನಲ್ಸ್ ಅಲ್ವಾ ಇವತ್ತು RCB. ಸೊ ಏನಾರು ಒಂದು ಹೇಳಿ. ಬೆಸ್ಟ್ ಆಫ್ ಲಕ್. ಗೆದ್ದು ಬರಲೇಬೇಕು ಅವರು. 18 ವರ್ಷದಿಂದ ಶ್ರಮ ಪಟ್ಟಿದ್ದಾರೆ, ಗೆಲ್ಲೇಬೇಕು. ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ, ಎಲ್ಲರೂ ಕೇಳ್ಕೊಳ್ಳಿ, ಆಯ್ತಾ? ಓಕೆ, ಬಾಯ್ ಅಣ್ಣ. ಬೇಗ ಬಾ. ಇವತ್ತು ಸಂಜೆ ಗೊತ್ತಲ್ಲ ಫೈನಲ್ಸ್ RCB ಇರೋದು. ಹೇಳು, ವಿಶಸ್ ಹೇಳು. RCB ಹಾ ಫೈನಲ್ಸಿಗೆ ಬಂದಿದೀವಿ ಅಂತ ಇತ್ತು. 18 ವರ್ಷದಿಂದ ಕಾಯ್ತಿದೀವಿ. ಈ ಸತಿ ಕಪ್ ನಮ್ದೆ, ವಿನ್ ಆಗೇ ಆಗುತ್ತೆ. ಆಲ್ ದ ಬೆಸ್ಟ್ RCB. ಹಂಗೆ ಅದಕ್ಕೇನು ಕರಿ ಪುಟ್ಟಿ ಅದಕ್ಕೆ RCB ಫೈನಲ್ಸಿಗೆ ಬಂದಿದೆ. ನಿಮ್ಮ ಕಡೆಯಿಂದ ಒಂದು ವಿಶಸ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ RCB. ಈ ಸಲ ವಿನ್ ಆಗ್ಲೇಬೇಕು. ಈ ಸಲ ಕಪ್ ನಮ್ದೇ ಅನ್ನಿ. ಈ ಸಲ ಕಪ್ ನಮ್ದೆ. ಎಸ್, ಈ ಸಲ ಕಪ್ ನಮ್ದೇ. ಸಂಜೆ ಯಾವಾಗ ಆಗತ್ತೋ ಅಂತ ಕಾಯ್ತಾ ಇದೀನಿ, ನೋಡೋಣ. ಆಲ್ರೆಡಿ ಟೈಮ್ ಬಂದೇ ಬಿಡ್ತು. ಟೈಮ್ ಬಂದು ನೋಡಿ ಕರೆಕ್ಟ್ ಆಗಿ ಇನ್ನೇನು 7:30. ಆಲ್ರೆಡಿ ಮನೆಯವರೆಲ್ಲ ರೆಡಿಯಾಗಿ ಕೂತಿದ್ದಾರೆ ಮ್ಯಾಚ್ ನೋಡಕ್ಕೆ. ಇನ್ನ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಡೌ ಮಾಡ್ತಾರೆ ನಮ್ಮಪ್ಪ. ಎಲ್ಲರೂ ಒಂದೇ ಸಲ ಜೋರಾಗಿ ಈ ಸಲ ಕಪ್ಪು ನಮ್ದೇ ಅಂತ ಹೇಳಿ, ಆಯ್ತಾ? ನಾನು ಹೇಳ್ತೀನಿ, ರೆಡಿ, 1 2 3 ಗೋ. ಸೊ ಈ ಸಲ ಕಪ್ಪು ನಮ್ದೇ. ನೋಡೋಣ ಮ್ಯಾಚು ಏನಾಗತ್ತೆ ಅಂತ. ಮ್ಯಾಚ್ ಸ್ಟಾರ್ಟ್ ಆಯ್ತು. ನಮ್ಮ ಅಣ್ಣ ಫುಲ್ ಖುಷಿಯಾಗಿ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಪಾರ್ಟಿ ಮಾಡೋಣ ಅಂತ. ಮೊದಲೇ ಬೈಲ್ ವೈಡ್. ಒಂದ್ ರನ್ ಬಂತು, ಹೋಯ್ತು. 1 ವಿಕೆಟ್ ಹೋಯ್ತು. 18 ರನ್ನಿಗೆ 1 ವಿಕೆಟ್ ಹೋಯ್ತು. ಸಾಲ್ಟಿದು ಬೇಜಾರಾಗಕ್ ಸ್ಟಾರ್ಟ್ ಆಯ್ತು. 2ನೇ ವಿಕೆಟ್ ಹೋಯ್ತು. ಈಸಿಯಾಗಿ ಕೊಟ್ಟಂಗಾಯ್ತು ಕ್ಯಾಚು. ಯಾಕಿಂಗ್ ಆಡ್ತವ್ರು ಅಂತ ಅನಿಸ್ತೈತೆ. 2 ವಿಕೆಟ್ ಹೋಗೈತೆ. ಈಗ 55 ರನ್ನಿಗೆ 2 ವಿಕೆಟ್ ಹೋಗಿದೆ. ಕೊಹ್ಲಿನೂ ಔಟು. ಆಕ್ಚುಲಿ ವಿಡಿಯೋ ಮಾಡಕ್ಕೆ ಮನ್ಸಾಗ್ತಿಲ್ಲ, ಏನಾಗತ್ತೋ ಯಾಕೋ ಡೌಟ್ ಹೊಡಿತೈತೆ. ಔಟ್, ಬೋಲ್ಡ್ ಹೋಗ್ತಾನೆ ಇಲ್ಲ ಬಾಲ್. ಫಸ್ಟ್ ಇನ್ನಿಂಗ್ಸ್ ಮುಗೀತು. 20 ಓವರ್ಗೆ 190 ಹೊಡೆದಿದ್ದಾರೆ. 191 ರನ್ನಿಗೆ ಅವರು ವಿನ್ನಿಂಗ್ ಆಗ್ಬೋದು. ನಿಜವಾಗ್ಲೂ ಡಿಸಪಾಯಿಂಟ್ ಆಗಿದೆ. ಸೀರಿಯಸ್ಲಿ 200 ಮೇಲೆ ಹೋಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ನಮ್ಮಮ್ಮ ಏನೋ ಹೇಳ್ತಾವ್ರೆ. ಏನಮ್ಮ? ನೋಡೋಣ, ನಮ್ಮಮ್ಮ ಹೇಳ್ದಂಗೆ ಆಗ್ಲಿ. ನಮ್ಮಪ್ಪ ಏನೋ ಹೇಳ್ತಾರೆ, ನೋಡೋಣ ಏನಾಗತ್ತೋ ಗೊತ್ತಿಲ್ಲ. ಅಣ್ಣ ನೀನೇನಾರು ಹೇಳ್ತೀನಪ್ಪ? ನಾನು ಹೇಳ್ಬೇಕಾ? ಅವರು 50 ರನ್ಸ್ ಒಳಗಡೆ 3 ವಿಕೆಟ್ ಹೋಯ್ತು ಅಂದ್ರೆ ನಾವು ವಿನ್. ನಾನ್ ಸತ್ಯವಾಗ್ಲೂ ಏನು ಹೇಳಲ್ಲ. ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯ್ತು. ಫಸ್ಟ್ ಬಾಲೆ 4 ಹೋಯ್ತು. 6 4. 1 ವಿಕೆಟ್ ಹೋಗ್ತಾ ಇಲ್ಲ. ಇನ್ನು ಕ್ಯಾಚ್ ಬಿಟ್ಟ ಅವನು. 2 ವಿಕೆಟ್ ಹೋಗಿದೆ. ನನಗಂತೂ ಸೀರಿಯಸ್ಲಿ ಅಂಪೈರ್ಗಳದ್ದು ಡಿಸಿಷನ್ ಇಷ್ಟ ಆಗ್ತಿಲ್ಲ ಈ ಮ್ಯಾಚ್ ಅಲ್ಲಿ. ತುಂಬಾ ಅನ್ಫೇರ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಒಂಥರ ಬಾಯಿಗೆ ಬರ್ಸೋ ತರ ಇದೆ ಮ್ಯಾಚ್. ಭಯ ಆಗ್ತಿದೆ. ಹದಿನೆಂಟು ವರ್ಷದ ಕನಸು ನನ್ಸಾಯ್ತು. ಈ ಸಲ ಕಪ್ ನಮ್ದೇ. ಕೊನೆಗೂ ವಿನ್ ಆಯ್ತು. ಹೇಳೋಣ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದ್ರಲ್ಲೂ ನಾವು ಮದುವೆ ಆಗಿರೋ ವರ್ಷದಲ್ಲೇ ಗೆದ್ದಿರೋದು ನಾವು. ಓಕೆ, ಆಲ್ಮೋಸ್ಟ್ ಅದು 17 ವರ್ಷದ ವನವಾಸ ತಪ್ಪಿ
ಸೊ ಈ ಸತಿ ಕಪ್ ನಮ್ದೇ, ಮುಂದಿನ ಸತಿದು ನಮ್ದೇ, ಇನ್ ಮುಂದೆ ನಮ್ದೇ. ನಮ್ದೇ ಅಲ್ಲ, ಈಗ ನಮ್ದಾಯ್ತು, ನಮ್ದು. ಆಯ್ತು, ಇನ್ ಮುಂದೆ ಪ್ರತಿ ಸತಿ ನಮ್ದೇ. ಅದಕ್ಕೆ ಈ ಸಲ ಕಪ್ ನಮ್ದಾಯ್ತು. ಖುಷಿ ಆಯ್ತು ಪಾಪ. ಎಕ್ಸಲೆಂಟ್. 18 ವರ್ಷ ಶ್ರಮ ಪಟ್ಟದಕ್ಕೆ ಜೈ ಸಿಕ್ಕಿದೆ. ನಮ್ದೇ ಕಪ್. ಓಕೆ ಅಮ್ಮ, ಕಪ್ಪು ನಮ್ದಾಯ್ತು. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಆಟ ಆಡಿದ್ರು ಎಲ್ಲರೂ. ಖುಷಿ ಆಯಿತು. ಓಕೆ ಅಬ್ಬಿ. ಅದು ಸಖತ್ ಖುಷಿ ಆಯ್ತು. ಈ ಸಲ ಕಪ್ ನಮ್ದೇ, ಇನ್ಮೇಲೆ ಯಾವಾಗೂ ನಮ್ದೇ ಆಗಿರುತ್ತೆ. ಓಕೆ ತುಂಬಾ ಖುಷಿ ಆಯ್ತು. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. 18 ವರ್ಷದ ಕನಸು ನನ್ಸಾಯ್ತು. ಇನ್ನೇನು ಮಾತಾಡೋಕೆ ಪದಗಳೇ ಇಲ್ಲ. ಇನ್ನೇನೇ ಇದ್ರು ಸಂಭ್ರಮಾಚರಣೆ. ಈ ಸಲ ಕಪ್ಪು ನಮ್ದೇ ಅಲ್ಲ, ಈ ಸಲ ಕಪ್ಪು ನಮ್ದು.